ನಿನಗೆ ಹೇಗ್ ಗೊತ್ತಾಯ್ತು ಅಂತ ಹೇಳ ನನಗೆ. ಅದು ಆದಿ ಅಣ್ಣ ಆತ್ಮಗಳನ್ನ ಕರೆಸಿ ಪೂಜೆ ಮಾಡಿದ್ದ, ಅದರಿಂದ ಗೊತ್ತಾಯ್ತು. ಆಮೇಲೆ ಆದಿ ಅಣ್ಣಂಗೆ ಸರ್ಜರಿ ಆಗದೆ ಇರೋ ತರ ಮಾಡ್ತಾ ಇದ್ದಿದ್ದು ನೀವೇ ಅನ್ನೋದು ಆದಿ ಅಣ್ಣಂಗೆ ಗೊತ್ತು. ಅವತ್ತೇ ನಿಮ್ ಕಥೆನ ಮುಗಿಸ್ಬಿಡ್ತೀನಿ ಅಂತ ಹೇಳ್ದ. ಅಷ್ಟು ಶಕ್ತಿ ಅವನೀಗ ವಾಪಸ್ ಪಡ್ಕೊಂಡಿದ್ದಾನೆ ಗೊತ್ತಾ. ಆದ್ರೆ ಒಂದ್ ಕಾಲದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಇನ್ಮುಂದೆ ಮಾಡ್ಬೇಕಾಗತ್ತೆ ಅಂತ ಸುಮ್ನೆ ಆದೆ ಅಂತ ಹೇಳ್ದ. ನನ್ನನ್ನ ಅವಾಯ್ಡ್ ಮಾಡಿ ನೀವು ಸುಮಾರು ಕೆಲಸಗಳನ್ನ ಮಾಡಿದಿರಲ್ಲ ನಂದಿನಿ. ಆಪರೇಷನ್ಗೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಾನೂ ಹೇಳಲಿಲ್ಲ. ಆದಿಗೆ ಮಾತು ಬಂದಿದೆ ಅನ್ನೋ ವಿಷಯ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ. ಮತ್ತೆ ನಿಮ್ ಮೇಲೆ ನನಗೆ ಹೇಗೆ ನಂಬಿಕೆ ಬರುತ್ತೆ? ಸರಿ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ರಾವಣ್ ಸರ್, ಅದು ಒಂದ್ ಸ್ವಲ್ಪ ಹುಷಾರಾಗಿರಿ ರಾವಣ್ ಸರ್. ಸರಿ.